ಬರ್ತಾ ಇರೋದು ಒಂದೇ ಒಂದು ಮಾತು, ಜಸ್ಟಿಸ್ ಫಾರ್ ಸೌಜನ್ಯ. ನಾನು ಏನಕ್ಕಾದ್ರೂ ಬೈಕ್ ವಾಶ್ ಮಾಡಿದ್ನೋ. ನಾವು ಕಾರಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಬನ್ನಿ, ನನ್ನ ಫ್ರೆಂಡ್ ಇದ್ದಾರೆ, ಮೀಟ್ ಮಾಡಿಸ್ತೀನಿ. ತಮಟೆ ಈಸ್ ಆಲ್ಸೋ ರಾಕ್. ಏನ್ ಹೆಣ್ಣೊಳಕ್ ಹೋಗ್ತಾ ಇದೀವ ನಾವು. ಮತ್ತು 14 ಸೀಟರ್. ನಾನ್ ಹೇಳಿದನಲ್ಲ, ನೀವೇ ಹೇಳ್ಬಿಟ್ರಲ್ಲ ಬ್ರೋ. ನಾವೆಲ್ಲ ಯೂಟ್ಯೂಬರ್ ಅಲ್ಲ. ಸೊ ಫೈನಲಿ ಸ್ಟಂಟ್ ಎಲ್ಲ ಮುಗೀತು. ಇಟ್ಸ್ ಟೂ ರಿಸ್ಕಿ. ಓಕೆ, ಎಲ್ರು ಮಲಗಿದ್ದಾರೆ. ಟೈಮ್ ಬಂದ್ಬಿಟ್ಟು 2:30 ಆಗೋಯ್ತು. All about your love, girl. Saw your eyes, now I miss your hands. Don't wanna give up, but I really can't hold it in much longer. Music's got me pounding stronger. Sad story, never ended better. Love is a chapter in the. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರೈತಪ್ಪ ಅಂದಾಗ 07. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದ್ಬಿಟ್ಟು ನಮಗೆ ಸ್ಟಂಟ್ ಈವೆಂಟ್ಸ್ ಇದೆ. ಅಂದರೆ RDX ಟೀಮಿಂದ ಆಗಿರಲಿ, ಲೊಕೇಶನ್ ಬಂದ್ಬಿಟ್ಟು NITK ಕಾಲೇಜ್. ಸೊ ಎಲ್ಲರೂ ಅರೇಂಜ್ ಆಗ್ತಾ ಇದ್ದಾರೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ್ಯಾಟ್. ಸೊ ರೆಡಿ ಆಗೋಣ. ಅದಕ್ಕಿಂತ ಮುಂಚೆ ಒಂದು ಮಾತು, ಇತ್ತೀಚೆಗೆ ಲೈಕ್ ಡೇ ಬೈ ಡೇ ಎಲ್ಲರೂ ಬಾಯಲ್ಲೂ ಬರ್ತಾ ಇರೋದು ಒಂದೇ ಒಂದು ಮಾತು, ಜಸ್ಟಿಸ್ ಫಾರ್ ಸೌಜನ್ಯ. ಲೈಕ್ 12 years ಬ್ಯಾಕ್ ಈ ವಿಷಯ ನಾನು ಕೇಳಿದ್ದೆ. ಆದರೆ ಸಮೀರ್ MD ಒಂದು ಮಾಡಿರೋ ವಿಡಿಯೋ, ಸೀರಿಯಸ್ಲಿ ಲೈಕ್ ಐ ಹ್ಯಾವ್ ಟು ಡೂ ಹ್ಯಾಂಡ್ಸ್ ಆಫ್. ಅವ್ರು ಮಾಡಿರೋಂಥ ಒಂದು ವಿಡಿಯೋ ಅಲ್ಲಿ ನನಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಅರ್ಥ ಆಯಿತು. ಬಟ್ ವಾಟ್ ಎವರ್ 12 years ಬ್ಯಾಕ್ ಆಗಿರೋ ವಿಷಯ ನನಗೆ ಆವಾಗಲೇ ಗೊತ್ತಾಗಿತ್ತು. ನಾನು ಅವಾಗ ಸಣ್ಣಗಿದ್ದೆ ನಾನು. ಬಟ್ ಆ ರೀತಿ ಹಿಂಸೆ ಮಾಡಿ ಒಂದು ಹೆಣ್ಣನ್ನು ಯಾವ ರೀತಿ ಸಾಯಿಸಿದ್ದಾರೆ ಅಂದರೆ, ನಾನು ಆ ವಿಡಿಯೋನ 1 second ಸ್ಕಿಪ್ ಮಾಡದೆ ನೋಡಿದ್ದೀನಿ ವ್ಲಾಗ್ನ. ಅದರ್ವೈಸ್ ಲೈಕ್ ವಿ ಹ್ಯಾವ್ ಟು ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಬಟ್ ಇವರ ಒಂದು ವಿಡಿಯೋನ ನಾನು 1 second ಸ್ಕಿಪ್ ಮಾಡದೆ ನಾನು ನೋಡಿದ್ದೀನಿ. ಲೈಕ್ ಎಷ್ಟು ಸತಿ ನೋಡಿದ್ದೀನಿ ಅಂದರೆ 2 times ನಾನು ನೋಡಿದ್ದೀನಿ. ಅಷ್ಟೊಂದು ಏನೋ ಒಂಥರ ಬೇಜಾರಾಗೋಗಿತ್ತು. ಆ ಪ್ಲೇಸಲ್ಲಿ ನನ್ನ ಅಕ್ಕ ತಂಗಿಯವ್ರು, ನನ್ನ ಫ್ರೆಂಡ್ಸ್ ಅವ್ರು ಯಾರೇ ಆಗಿರಲಿ, ಇನ್ಫ್ಯಾಕ್ಟ್ ನಾನೇ ಆಗಿರಲಿ, ಹೇಗಾಗಿರ್ಬೋದು ಆ ಒಂದು ಲೈಕ್ ಥಿಂಕ್ ಮಾಡುವಾಗಲೇ ನಮಗೆ ಫೀಲ್ ಸಮಥಿಂಗ್ ಎಲ್ಸ್. ಬಟ್ ವಾಟ್ ಎವರ್, ಜಸ್ಟಿಸ್ ಫಾರ್ ಸೌಜನ್ಯ, ಆ ಒಂದು ಹುಡುಗಿಗೆ ಜಸ್ಟಿಸ್ ಸಿಗಲೇಬೇಕು. ದ್ಯಾಟ್ಸ್ ಇಟ್. ಆ್ಯಂಡ್ ಮೇಯ್ನ್ಲಿ ಪಾಯಿಂಟ್ ಏನಂದರೆ, ಸಮೀರ್ ಅವರಿಗೆ ಬರ್ತಾ ಇರೋದು ಒಂದು ಕಮೆಂಟ್ಸ್ ಆಗಿರಲಿ, ಹಿಂದೂ ಮುಸ್ಲಿಮ್ ಆ ರೀತಿ ಅಂತ. ನೋ, ಇದರಲ್ಲಿ ಹಿಂದೂ ಮುಸ್ಲಿಮ್ ಅಂತ ಬರಲ್ಲ ಗುರು. ನಾನಂತಲ್ಲ, ಈಚ್ ಆ್ಯಂಡ್ ಎವ್ರಿ ಒನ್ ಹೇಳ್ತಾ ಇದ್ದಾರೆ. ಇದರಲ್ಲಿ ಹಿಂದೂ ಮುಸ್ಲಿಮ್ ಅಂತ ಬರಲ್ಲ. ಅದರಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಬರ್ತಾ ಇರೋದು. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡೋಣ, ಅವ್ರಿಗೂ ಸಪೋರ್ಟ್ ಮಾಡೋಣ. ಈ ಸೌಜನ್ಯ ಅನ್ನೋ ಹುಡುಗಿಗೂ ಅವಳ ಹೆಸರನ್ನ ಅಲ್ಲಿಡೋಣ. ಅವಳಿಗೆ ಜಸ್ಟಿಸ್ ಸಿಗಲೇಬೇಕು ಅಷ್ಟೇ. ಸೊ ಕಮ್ ಟು ದಿ ಪಾಯಿಂಟ್, ನಮ್ಮ ವಿಷಯಕ್ಕೆ ಬರೋಣ. ಸೊ ಇವತ್ತು ಬಂದುಬಿಟ್ಟು ನಿಮಗೆ ಹೇಳ್ದಂಗೆ ಇವತ್ತು ಸ್ಟಂಟ್ ಇವೆಂಟ್ಸ್ ಇದೆ. ಸೊ ಐ ಹ್ಯಾವ್ ಟು ಗೆಟ್ ರೆಡಿ. ಅಂದರೆ ಜಾಕೆಟ್ಸ್ ಆಗಿರಲಿ, ಹೆಲ್ಮೆಟ್ ಆಗಿರಲಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬೈಕ್ ವಾಶ್ ಮಾಡಬೇಕಷ್ಟೇ ಇನ್ನು. ಸೊ ಇನ್ನು ಬೈಕ್ ವಾಶ್ ಮಾಡೋಕ್ಕೆ ಹೋಗಬೇಕು. ಸೊ ಆಲ್ರೆಡಿ ಟೈಮ್ ಆಗ್ತಾ ಬಂತು. ಇಟ್ಸ್ ಆಲ್ರೆಡಿ ಲೇಟ್. ಆ್ಯಂಡ್ ನಾನು ಹೇಳ್ದಂಗೆ ಬೈಕ್ ವಾಶ್ ಮಾಡಬೇಕಷ್ಟೇ. ಆ್ಯಂಡ್ ನನಗೆ ಹೋಗೋಕ್ಕೆ ಒಂದು 80 kilometers ಇದೆ. 80 ಪ್ಲಸ್ ಮಂಗಳೂರಿಂದ ಸುರತ್ಕಲ್ ಒಂದು 10 kilometers, ಲೈಕ್ 90 kilometers ಅಂತ ಇಟ್ಕೊಳ್ಬೋದು. ಸೊ ನಾನು ಅಂದರೆ ನಮ್ಮದು ಬ್ಯಾಂಗ್ಳೂರ್ ಹೈವೇ. ಸೊ ಪರ್ಫೆಕ್ಟ್ ಲೊಕೇಶನ್ ಬಂದುಬಿಟ್ಟು ನೆಲ್ಲಿಯಾಡಿ ಪುತ್ತೂರು ಸೈಡ್ ಆಗುತ್ತೆ. ಸೊ ರೋಡ್ ಕಂಪ್ಲೀಟ್ ಆಗ್ತಾ ಬಂತು. ಬಟ್ ಆಲ್ಸೋ ಅಲ್ಲಿ ಕನ್ಸ್ಟ್ರಕ್ಟ್ ಆಗಲಿಲ್ಲ. ಸೊ ತುಂಬ ಕೇರ್ಫುಲ್ಲಾಗಿ ಹೋಗ್ಬೇಕಷ್ಟೇ. ನನ್ನದೇ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಗುರು. ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿರೋದು ಅದೇ ಜಾಗದಲ್ಲಿ. ಅಂದರೆ ಫುಲ್ಲು ಪರ್ಫೆಕ್ಟ್ ಇತ್ತು ರೋಡು, ಡ್ಯಾಮರೆಲ್ಲ ಹಾಕಿದ್ರು. ಬಟ್ ನಾನು ಆ ಟೈಮಲ್ಲಿ ನಾನು ಸ್ಪೀಡ್ ಇದ್ದೆ. ಬಟ್ ನಂಗೆ ಮುಂದೆ ಗೊತ್ತಿಲ್ಲ, ಅಂದರೆ ಆ ರೋಡ್ ಇನ್ನೂ ಕನ್ಸ್ಟ್ರಕ್ಟ್ ಆಗಲಿಲ್ಲ ಅಂತ. ಸೊ ಸಡನ್ಲಿ ಬ್ರೇಕ್ ಹಿಡಿದಾಗ ABS ಜಾಮ್ ಆಯಿತು, ಹಂಗೆ ಬಿದ್ದುಬಿಟ್ಟೆ. ಸೊ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ನೋಡ್ಕೊಂಡು ಹೋಗ್ಬೇಕಷ್ಟೇ. ಆ್ಯಂಡ್ ಉಪ್ಪಿನಂಗಡಿ ಏರಿಯಾ ಬಂದರೆ ಉಪ್ಪಿನಂಗಡಿಯಲ್ಲಿ ಫ್ಲೈಓವರ್ ಓಪನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾನು ಹೋಗಿದ್ದೆ. ಸೊ ನಂಗೆ ಅದಂತೂ ತುಂಬ ಖುಷಿ. ಲೈಕ್ ವ್ಯೂ ಎಲ್ಲ ನಮಗೆ ಲೈಕ್ ಯಾವಾಗಲೂ ಹೋಗಿ ಬರೋ ಒಂದು ರೂಟಲ್ಲಿ ಲೈಕ್ ವ್ಯೂ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಇವತ್ತು ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ ಈ ವ್ಲಾಗಲ್ಲಿ.
ಮಂಗಳೂರು ತನಕ ರೋಡ್ ಹೆಂಗಾಗಿದೆ ಅಂತ. ಬಟ್ ಕಲ್ಲಡ್ಕ ರೂಟಲ್ಲಂತೂ ನಾನು ಹೋಗೋದೇ ಇಲ್ಲ. ಕಂಪ್ಲೀಟ್ ಆಗೋವರೆಗೂ ನಾನು ಕಲ್ಲಡ್ಕ ರೋಡಲ್ಲಿ ನಾನು ಹೋಗೋದಿಲ್ಲ. ವೈ ಬಿಕಾಸ್ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆಯಲ್ಲ, ಸೊ ಅದರಿಂದ ಬಿದ್ದಿರೋ ಲೈಕ್ ನೀಡ್ಸ್ ಎಲ್ಲ ಲೈಕ್ ಟೈರ್ಗೆ ಏನಾದರೂ ಚುಚ್ಕೊಂಡ್ರೆ ನನ್ನ ಟೈರ್ ಎಷ್ಟೋ ಸತಿ ಪ್ರಾಬ್ಲಮ್ ಬಂದಿದೆ. ಸೊ ನಾನು ಇನ್ನೊಂದು ದಾಸರಕೋಡಿ ಅಂತ ಇನ್ನೊಂದು ಒಳಗಿನ ರೋಡ್ ಇದೆ, ಸೊ ಆ ರೂಟಿನ ನಾನು ಹೋಗ್ತಾ ಇದ್ದೀನಿ ಇವತ್ತು. ಸೊ ಬನ್ನಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ಇಲ್ಲಿಂದ ಹೊರಡುವಾಗ ನಾನು ಸೋಲೋ ರೈಡ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿಂದ ನನ್ನ ಫ್ರೆಂಡ್ಸ್ ಜಾಯಿನ್ ಆಗ್ತಾರೆ. ಸೊ ನಾನು ಯಾರಂತ ಅಲ್ಲಿ ಇಂಟ್ರಡ್ಯೂಸ್ ಮಾಡಿಕೊಡ್ತೀನಿ ಯಾರಂತ. ಸೊ ಯಾರಂತಲ್ಲ, ನಮ್ಮ ಟೀಮೇ, ಬೇರೆ ಯಾರೂ ಅಲ್ಲ. ಸೊ ಬನ್ನಿ. ಫ್ರೆಂಡ್ಸದು ಆಲ್ರೆಡಿ ಕಾಲ್ ಬಂತು, ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ. ಬಂದೆ, ಹೊರಟೆ, ಇವಾಗ ಇದೀನಿ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ದೀನಿ ನಾನು. ಬಟ್ ಇನ್ನೂ ನಾನು ಹೊರಟೆ ಆಗಲಿಲ್ಲ. ಸೊ ಶೋ ಇರೋದು 3 o'clock. ಸೊ ಅಷ್ಟರ ಒಳಗೆ ರೀಚ್ ಆಗ್ಬೋದು ನನಗೆ, ಅದೇನು ದೊಡ್ಡ ಇಶ್ಯೂಸ್ ಏನಲ್ಲ. ಬಟ್ ನಮ್ಮದು ಬ್ಯಾಂಗ್ಳೂರ್ ಹೈವೇ ಅಂದರೆ ರೋಡ್ ಸರಿ ಇಲ್ವಲ್ಲ, ಸೊ ಸ್ವಲ್ಪ ನನಗೆ ಟೈಮ್ ಹಿಡಿಯುತ್ತೆ ಅಂತ. ಸೊ ಅಲ್ಲಿಂದ ಅವ್ರು ಜಾಯಿನ್ ಆಗ್ತಾರೆ. ಸೊ ಇನ್ನು ಮಾತಾಡ್ಕೊಂಡು ಹೋಗೋಣ, ಇನ್ನೂ ಏನೆಲ್ಲ ವಿಷಯ ಇದೆ ಅಂತ ಎಲ್ಲ ಇದೇ ವ್ಲಾಗಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಸೊ ಫೈನಲಿ ಹೊರಟಾಯಿತು. ಜಾಕೆಟೆಲ್ಲ ಹಾಕ್ಕೊಂಡು ಗ್ಲೌಸ್ ಹಾಕಿದ್ದೆ ನಾನು, ಇವಾಗ ರಿಮೂವ್ ಮಾಡಿದ್ದೀನಿ. ಸೊ ಇವಾಗ ಕೀ ತೊಗೊಂಡು ನಾನು ಹೊರಟಿದ್ದೀನಿ. ಸೊ ಇವಾಗ ಏನೆಲ್ಲ ಆಗುತ್ತೆ ಆ್ಯಂಡ್ ಸ್ಟಂಟ್ ಹೆಂಗಿರುತ್ತೆ ಆ್ಯಂಡ್ ಅದರ್ ವೀಡಿಯೋಸ್ ಆಲ್ಸೋ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್ ಫಾರ್ ಮೀ. ಸೊ ಈಗಷ್ಟೇ ಮನೆಯಿಂದ ಹೊರಟಿದ್ದೀನಿ. ಇವಾಗಲೇ 12:10 ಆಯಿತು ಗುರು. 12:10 ಟೈಮು. 3 o'clock ರೀಚ್ ಆಗ್ತೀನಿ, ಪರವಾಗಿಲ್ಲ. ಬಟ್ ಆಲ್ಸೋ ಅಲ್ಲಿಂದ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಸ್ವಲ್ಪ ರೆಡಿ ಆಗಿಬಿಟ್ಟು ಅಲ್ಲಿಂದ ಹೋಗ್ಬೇಕಲ್ಲ. ಸೊ ಬನ್ನಿ. ಸೊ ಈಗಷ್ಟೇ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಟಿದ್ದೀನಿ ನಾನು. ಆ್ಯಂಡ್ ಎಷ್ಟು ಗಂಟೆ ರೀಚ್ ಆಗ್ತೀನಿ ಅಂತ ಗೊತ್ತಿಲ್ಲ. ಗಾಡಿ ತೊಳೆದಿರೋದೆಲ್ಲ ವೇಸ್ಟ್ ಆಗೋಯ್ತು. ಸೊ ವಿಷಯ ಬಂದ್ಬಿಟ್ಟು, ನನಗೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆಗಿರೋದು ಇದೇ ರೂಟಲ್ಲಿ. ಅಂದರೆ ಇವಾಗ ಮಣ್ಣು ಹಾಕಿ ಮುಚ್ಚಿಬಿಟ್ಟಿದ್ದಾರೆ. ಸೊ ನಾ ಗಾಡಿ ಇಲ್ಲಿ ಸ್ಕಿಡ್ ಆಗಿ ಈ ಮೇನ್ ರೋಡ್ ಬಂದು ಬಿದ್ದಿದ್ದೀನಿ ನಾನು. ಅಂದರೆ ಸೊ ಈ ರೂಟಲ್ಲೂ ಓವರ್ಟೇಕ್ ಮಾಡ್ಕೊಂಡು ಬರ್ತೀರಲ್ಲ ಗುರು, ಏನಕ್ಕೆ? ಸೊ ಇದೇ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆಗಿರೋದು. ಇದೇನು ಪುತ್ತೂರು, ನಾನು ಆ್ಯಕ್ಚುಲಿ ಪುತ್ತೂರು ಹೋಗೋವಳು. ಅದು ಜಾತ್ರೆ ಟೈಮಲ್ಲಿ ಏಪ್ರಿಲ್ 10th. ಸೊ ಜಾತ್ರೆ ಅಂದರೆ ದೇವಸ್ಥಾನಕ್ಕೆ ಹೋಗೋಳು ನಾನು. ಸೊ ಪುತ್ತೂರು ಹೋಗೋದು ಇನ್ನೇನು ಸ್ವಲ್ಪ ಇತ್ತು, ಆಗೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಹಾಗೆ ಹೇಳಿದ್ದೆ ಉಪ್ಪಿನಂಗಡಿ ಫ್ಲೈಓವರ್ ಓಪನ್ ಆಗಿದೆ ಅಂತ. ಸೊ ದಿಸ್ ಇಸ್ ಅ ಫ್ಲೈಓವರ್. ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾನೇ ಇದೆ, ಆಗಲಿಲ್ಲ ಇನ್ನು. ನೀವು ನೋಡ್ತಾ ಇದ್ದೀರ ಇಲ್ಲಿ. ಪರವಾಗಿಲ್ಲ, ಇಷ್ಟು ಬೇಗಾದರೂ ಮಾಡಿಕೊಟ್ರಲ್ಲ ಈ ರೋಡ್ನ. ಇಲ್ಲಾಂದರೆ ಈ ಕೆಳಗಿಂದ ಹೋಗ್ಬೇಕಿತ್ತು. ಕೆಳಗಿಂದ ಯಪ್ಪ ಹಿಂಸೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ ಎಲ್ಲ. ಇದು ಕೆಳಗೆ ಪೇಟೆ ಬಂದ್ಬಿಟ್ಟು ಏನು ದೊಡ್ಡ ಮಿಷಿನರೀಸ್ ಎಲ್ಲ ಇದೆ ಇಲ್ಲಿ. ಯಪ್ಪ ಇವಾಗ ರೋಡು ಒಂದು ಅರ್ಧವಾಸಿ ಆಗ್ತಾ ಬಂತಲ್ವಾ, ಹಂಗಾಗಿ ಯಾರಾದರೂ ಹೊಸಬ್ರು ಅಂದರೆ ಲೈಕ್ 2 years ಬಿಟ್ಟು ಬರೋರೆಲ್ಲ ಇರ್ತಾರೆ, ಈ ಫಾರಿನ್ ಎಲ್ಲ ಹೋದವರೆಲ್ಲ. ಅವರೆಲ್ಲ ಇಲ್ಲಿ ಬಂದು ನೋಡಿದ್ರೆ ಯಾವ ರೋಡ್ ಇದು, ಎಲ್ಲಿಗೆ ಹೋಗುತ್ತೆ, ಏನು ಕತೆ, ಏನು ಅರ್ಥನೇ ಆಗಲ್ಲ. ಲಾಸ್ಟ್ ಟೈಮ್ ನಾನು ಕೊಚ್ಚಿ ಸೋಲೋ ರೈಡ್ ಹೋಗಿದ್ದೆ, ಬರುವಾಗ ಒಂದು 1.5 month ಬಿಟ್ಟು ನಾನು ಬಂದಿರೋದು. ಅವಾಗೊಂದು ಅರ್ಧವರ್ಷ ಆಗಿತ್ತು, ಅಂದರೆ ಸ್ವಲ್ಪ ಅರ್ಧನೂ ಇಲ್ಲ, ಲೈಕ್ 10% ಅಷ್ಟು ಕೆಲಸ ಮಾಡ್ತಾಯಿದ್ರು. ಆ ಹೊತ್ತಲ್ಲಿ ನಾನು ಎಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿಂದ ಬರಬೇಕು, ಏನು ನಂಗೆ ರೂಟೇ ಗೊತ್ತಿಲ್ಲ, ಎಲ್ಲ ಕನ್ಫ್ಯೂಸು. ಇದು ಬಂದ್ಬಿಟ್ಟು ಹಳೆ ರೋಡೇ. ಹೊಸ ರೋಡ್ ಬಂದ್ಬಿಟ್ಟು ನೋಡಿ ಅಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಷ್ಟೇ, ಇನ್ನೂ ಆಗಲಿಲ್ಲ.
ಇವನೇನು ನನ್ನ ಮುಂದೆನೆ ಬರ್ತಾ ಇದ್ದಾನೆ. ಥೋ, ನಾನು ಏನಕ್ಕಾದ್ರೂ ಬೈಕ್ ವಾಶ್ ಮಾಡಿದ್ನೋ ನೋಡಿ. ಹೆಂಗಿದೆ ನೋಡಿ ರೋಡು. ಥೋ, ವಿಷಯ ಏನಪ್ಪ ಅಂದ್ರೆ ನೀರು ಹಾಕ್ತಾರೆ. ಟ್ಯಾಂಕರ್ ಇಲ್ಲಿ ನೋಡಿ, ಟ್ಯಾಂಕರ್ ಇದೆ ಇಲ್ಲಿ. ಟ್ಯಾಂಕರ್ ತಗೊಂಡ್ ಬಂದ್ಬಿಟ್ಟು ನೀರು ಹಾಕ್ತಾರೆ, ಧೂಳು ಬರಬಾರ್ದು ಅಂತ. ಈಗ ಯಾವುದಾದ್ರೂ ಕಷ್ಟನೇ, ಧೂಳುನು ಕಷ್ಟನೇ. ಹಿಂಗೆ ನೀರು ಹಾಕಿದ್ರೆ ಇದೂ ಕಷ್ಟನೇ. ಬಿಸಿಲು ತಡಿಯೋಕ್ಕಾಗ್ತಾ ಇಲ್ಲ ಗುರು. ಎಲ್ಲಿ ಬರ್ತಾ ಇದೆಯಪ್ಪ ನೀನು? ನನಗೇನೆ ಹೋಗಕ್ಕೆ ಜಾಗ ಇಲ್ಲ ಇಲ್ಲಿ ಈ ರೋಡಲ್ಲಿ. ಸೊ ಫೈನಲಿ ಗೈಸ್, ಸೆಕೆ ತಡಿಯೋಕ್ಕಾಗ್ತಾ ಇಲ್ಲ. ಹಂಗಾಗಿ ಒಂದು ಕಬ್ಬಿನ ಹಾಲು ಕುಡ್ದೋಗೋಣ ಅಂತ ಬಂದೆ. ಅಯ್ಯೋ ದೇವ್ರೇ, ಏನು ಗುರು ಇದು? ಓ, ನನ್ನ ಹೊಟ್ಟೆ ಚೂರಿ ಹಾಕಂಗೆ ಆಗ್ತಾ ಇದೆ ನನಗೆ. ಏನಕ್ಕಾದ್ರೂ ವಾಶ್ ಮಾಡ್ಕೊಂಡು ಬಂದೋ ಇದನ್ನ. ನೋಡಿ ಹೆಂಗಾಗೋಗಿದೆ ಅಂತ. ಸೊ ಫೈನಲಿ ಜ್ಯೂಸ್ ಎಲ್ಲ ಕುಡ್ದಾಯ್ತು. ಇನ್ನು ಮತ್ತೆ ಈ ಬಿಸಿಲಿಗೆ ಹೊರಡ್ಬೇಕಲ್ಲ. ಯಪ್ಪ, ಹೊರಡೋಣ. ನಮಗೆ BC ರೋಡ್ ರೀಚ್ ಆಗುತ್ತೆ, ಒಳಗಿನ ರೋಡು. ಇದೊಂಥರ ಶಾರ್ಟ್ ಕಟ್ ಏನಲ್ಲ, ಲಾಂಗ್ ಆಗಿ ಇರುವಂಥದ್ದು ರೋಡು. ಬಟ್ ರೋಡ್ ಚೆನ್ನಾಗಿದೆ, ಹಾಗಾಗಿ ಇದೇ ರೋಡ್ ಹೋಗೋದು ಬೆಸ್ಟ್ ಅಂತ ಆಯ್ತು. ಸೊ ಫೈನಲಿ ಮಂಗಳೂರು ರೀಚ್ ಆಗಾಯಿತು. ಸೊ ನನ್ನ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೀನಿ ನಾನು. ನನ್ನ ಫ್ರೆಂಡ್ ಬಂದಿದ್ದಾರೆ. ಸೊ ಅವ್ರ ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಸೆಕೆಗೆ ಆಗಲ್ಲ ಬೈಕಲ್ಲಿ ಹೋಗೋಕ್ಕೆ, ಇನ್ನೂ ಅಷ್ಟು ದೂರ ಹೋಗಬೇಕು. ಹಂಗಾಗಿ ನಾವು ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ, ನನ್ನ ಫ್ರೆಂಡ್ ಇದ್ದಾರೆ, ಮೀಟ್ ಮಾಡಿಸ್ತೀನಿ. ಹಾಯ್ ರಂಜಣ್ಣ, ಹೌ ಆರ್ ಯು? ನ್ಯಾಚುರಲ್ ಕಲರ್ ಇದು ನ್ಯಾಚುರಲಿ. ಟ್ಯಾಟು ನೋಡಿ ಇವ್ರ ಕೈಯಲ್ಲಿ. ಏನೆಲ್ಲ ಇದೆ? ಕಿಂಗು. ಓ, ನಮ್ಮ ಶಿವ ಇದ್ದಾರೆ. ಶಿವ ಇದೆಲ್ಲ ಏನು? ಅದೆಲ್ಲ ಇದು ಸಿಂಹ. ಏನೆಲ್ಲ ಇದೆ ಗುರು ಇದರಲ್ಲಿ. ಯಪ್ಪ, ಇದು ಫಸ್ಟ್ ಇಡೀ ಪ್ರೊಫೈಲ್ ಅಲ್ಲಿ ನೋಡ್ತಾ ಇರ್ತಾರೆ ಎಲ್ಲರೂ. ಫಾಲೋ ಮಾಡಲ್ಲ ಯಾರು ನಿಮ್ದು. ಫಾಲೋ ಮಾಡಿ ಇವ್ರನ್ನ. ಇನ್ಸ್ಟಾ ಐಡಿ ಹೇಳಿ. ಕಾಲ್ ಮಿ ರಂಜು. ಆಲ್ ಪ್ರಮೋಷನ್. ಯಾ ನೋಡಿ, ಇದ್ರಲ್ಲೇ ಇದೆ ನೋಡಿ ಅವ್ರದ್ದು ಬೈಕ್. ಕಾಲ್ ಮಿ ರಂಜು. ಈಗಲೇ ಫಾಲೋ ಮಾಡಿ ಪ್ಲೀಸ್, ಇಲ್ಲಾಂದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಗೈಸ್. ಸೊ ಫಾಲೋ ಮಾಡಿ, ಓಕೆನಾ? ಸೊ ಫೈನಲಿ ಇವರಿಗೆ ಕಾದು ಫೈನಲಿ ಲಾಸ್ಟಿಗೆ ಬಂದ್ಬಿಟ್ರು. ಹಾಯ್ ರಾಬಿನ್. ವೈ? ಸೊ ಇವ್ರ ನಿಕ್ ನೇಮ್ ಬಂದ್ಬಿಟ್ಟು ನೋ, ತಮಟೆ. ಇಡೀ ಮಡಿಕೇರಿಯನ್ನು ಗತಿಸಿದ ತಮಟೆ. ಇದ್ರಲ್ಲೇ ಕೆಳಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿರ್ತೀನಿ ನೋಡಿ. ಹೆಂಗಿರುತ್ತೆ ನೋಡಿ ತಮಟೆ, ಹಂಗೆ. ಸೊ ಇವಾಗ ನಾವು ಫುಡ್ ಮಾಡಕ್ಕೆ ಹೊರಟಿದ್ದೀವಿ. ಆಗಲೇ 2:15 ಆಯಿತು. 3 o'clock ಹೊತ್ತಿಗೆ ರೀಚ್ ಆಗಬೇಕು. ಸೊ ಫುಡ್ ಮಾಡಲಿಲ್ಲ, ಹಸಿವಾಗ್ತಾ ಇದೆ. ಊಟ ಮಾಡೋಕ್ಕಾಗಲ್ಲ ಸರಿಯಾಗಿ. ಬಿಸಿಲಿಗೆ ನೀರು ಜ್ಯೂಸ್ ಕುಡಿದ್ಬಿಟ್ಟು ಊಟ ಮಾಡೋಕ್ಕಾಗಲ್ಲ. ತಮಟೆ ಈಸ್ ಆಲ್ಸೋ ರಾಕ್. ಏನು ಹೆಣ್ಣೊಳಕ್ಕೆ ಹೋಗ್ತಾ ಇದೀವ ನಾವು? ಡ್ರೆಸ್ ಎಲ್ಲ ಆಗಾಗ ಚೇಂಜ್ ಮಾಡ್ಕೊಂಡು ಬರ್ತಾ ಇದೆಯಲ್ಲ. ಹೌದೌದು.
ಸಿಕ್ಕಿದ್ರೆ. ಸಿಗ್ಲಿಲ್ಲ. ಅದಕ್ಕೆ ನಮ್ಮ ಊರಲ್ಲಿ ಒಂದು ಡೈಲಾಗ್ ಹೊಡಿತಾರೆ. BBC. That is the world famous dialogue. Yes, 100%. Guys, please. ಇಲ್ಲಿ ಉಂಟಲ್ಲ ಖಾಲಿ 1 ಕಿಲೋಮೀಟರ್ ಹೋಗ್ಲಿಕ್ಕೆ 2 ಗಂಟೆ ಬೇಕಂತೆ ಮಂಗಳೂರಲ್ಲಿ. ಬ್ಯಾಂಗ್ಳೂರಿಗಿಂತ ಜಾಸ್ತಿ ಬ್ಯಾಂಗ್ಳೂರ್ ಇದ್ರೆ ತುಂಬಾ ಜಾಸ್ತಿ ಟ್ರಾಫಿಕ್ ಇದೆ. ಇವಾಗ ಇದನ್ನ ಕೇಳ್ಬಿಟ್ಟು ಹೇಳ್ಬೋದು ಹೇಳ್ಬೇಕು ಅಲ್ಲ, ಇದನ್ನ ಕೇಳ್ಬಿಟ್ಟು ಹೇಳ್ಬೋದು ಅಂಗನವಾಡಿ Oh my God. ಅಂಗನವಾಡಿ ಇಲ್ಲ, ನಮ್ಮ ಅಂಗನವಾಡಿ ಫೇಮಸ್ ಇದೆ. No guys. ಅಂಗನವಾಡಿ ಅಲ್ಲ ನಮ್ ತಮಟೆ ಅವರು ಸ್ಪೀಡಾಗಿ ಹೋಗ್ತಾ ಇದಾರೆ. ಆಕ್ಚುಲಿ ಟೈಮ್ ಆಯ್ತು, ಹಾಫ್ ಅನ್ ಅವರ್ ಲೇಟ್ ಆಯ್ತು. ಎಲ್ಲ ಹೋಗಲೇ ತಮ್ಮ ಹೆವಿ ಡ್ರೈವರ್. ಆನ್ ಮಾಡು. ಇಲ್ಲಿ AC ಹಾಕವ್ರೆ, ಆದ್ರೂ ಶೆಕೆ ಆಗ್ತಾ ಇದೆಯಂತೆ. ಶೆಕೆ ತುಂಬಾ ಇದೆ. 22 ಎಷ್ಟೀಗ 34 ಇರ್ಬೋದು ಮೋಸ್ಟ್ಲಿ ಮಂಗಳೂರು. 32 ಡಿಗ್ರಿ ಸೆಲ್ಸಿಯಸ್. ಈಗ ಟೂರಿಸ್ಟ್ ಟ್ರಾವೆಲ್ ಮಾಡೋರಿಗೆ ಈ ಮಂಗಳೂರು ಸುಡು ಅಂದ್ರೆ ಬೆಚ್ಚ ಉಂಟಾತ. ಇದು ಸ್ವಲ್ಪ ಜಾಸ್ತಿ ಉಂಟು ಇಲ್ಲಿ ಬೆಚ್ಚ. ಮಂಗಳೂರವ್ರು ಈ ತರನ ಈ ಮಾತಾಡ್ತಾರೆ. ಸೈಡ್ ಎಲ್ಲ ಸ್ವಲ್ಪ ಶೆಕೆ ಜಾಸ್ತಿ, ಅದೇ ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ. ಸೀರಿಯಸ್ಲಿ ಹೇಳಿ. ತುಂಬಾ ಸೆಕೆ ಇದೆ. ಆದ್ರೂ ಆದ್ರೆ ನಮ್ಗೆ ನಮ್ಗೆ ಈಗ ಟ್ರಾವೆಲ್ಸ್ ಏನಾದ್ರು ಎಂಕ್ವೈರಿ ಇದ್ರೆ ನಮ್ಗೆ ಮಾತಾಡಿ. ಇವ್ರ ಕಾಂಟ್ಯಾಕ್ಟ್ ಇಲ್ಲ, ಹಾಕಿರ್ತೀನಿ. ಟ್ರಾವೆಲರ್ ಇದೆ, TT ಸ್ವಿಫ್ಟ್ ಡಿಸೈರ್ ಗಾಡಿ ಇದೆ, ಎಸ್ 5 ಸೀಟರ್ ಮತ್ತು 14 ಸೀಟರ್. ನಾನ್ ಹೇಳುದನ್ನೆಲ್ಲ ನೀವೇ ಹೇಳ್ಬಿಟ್ರಲ್ಲ ಬ್ರೋ. ನಾವೆಲ್ಲ ಯೂಟ್ಯೂಬರ್ ಅಲ್ಲ. ಥೂ, ನಮಗೇನು ಲೆಕ್ಕನೇ ಇಲ್ಲ. ನೀನು ಯೂಟ್ಯೂಬರ್ ಅಲ್ಲ, ಅಂಗನವಾಡಿಗೆ ಯೂಟ್ಯೂಬರ್ ಅಲ್ಲ, ನೀನು ಟಮ್ಟೆನಾ? ನೀವು ತಮಟೆ. ನಿಮ್ ಊರ್ ಕಡೆ ಯಾರಾದ್ರೂ ಮರಣ ಎಲ್ಲ ಆದ್ರೆ ಇವ್ರನ್ನ ಕರೀರಿ. ಇವನು ನೆಕ್ಸ್ಟ್ ಲೆವೆಲ್ ಟಮ್ಟೆ ಬಾಯ್. ನಾನು ದೀಪ ಮಾರ್ಗ ಆಕ್ಚುಲಿ ನಾಳೆ ಇವ್ರದ್ದು ಬರ್ಡೇ, ಸೊ ಪಾರ್ಟಿ. KPT ಹಾಕ್ಯಾರ. ಸೊ ಫೈನಲಿ ಸ್ಟಂಟ್ ಇವೆಂಟ್ ರೀಚ್ ಆದ್ವಿ. ಆಲ್ರೆಡಿ ನಾನು ಲೇಟ್ ಆಗಿದ್ದೀನಿ ತುಂಬಾನೇ, ಒಂದು 15-20 ಮಿನಿಟ್ಸ್ ಲೇಟ್ ಆಗಿದೆ. ಸ್ಟಾರ್ಟ್ ಆಗಿದೆ ಇವೆಂಟು, ಕಾಲ್ ಬರ್ತಾನೆ ಇತ್ತು ಆಗಿಂದ. ಸೊ ಯಾರು ಸ್ಟಂಟರು? ಸ್ಟಂಟರು. ಸೊ ಬನ್ನಿ ನೋಡೋಣ. Alex ಅಂತ ನಮ್ದು. ಸೊ ರೇಟ್ ವಿಲ್ ಗಿವ್ ಟಿ-ಶರ್ಟ್ಸ್ ಪ್ರಿಂಟ್ ಯಾರೆಲ್ಲ ಬೇಕು ಜಸ್ಟ್ ಆಸ್ಕ್ ವಿತ್ ಹಿಮ್. ಆ್ಯಂಡ್ ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಮೆನ್ಷನ್ ಮಾಡಿರ್ತೀನಿ ನಾನು. ಸೊ ಆದಷ್ಟು ವೀಡಿಯೋಸ್ ನನ್ನ ಇದರಲ್ಲೇ ವೀಡಿಯೋಸಲ್ಲೇ ನೋಡಿರ್ತೀರ ನೀವು. ಫೈನಲಿ ನಮ್ಮ ತೌಶಿ ಹೊಡೆದೇ ಬಿಟ್ರು. ನೋಡಿ ಹೆಂಗಿದೆ ಗೈಸ್, ಹೆಂಗೆ ಕಮೆಂಟಲ್ಲಿ ತಿಳಿಸಿ ಹೆಂಗಿದೆ ಅಂತ. ಎಲ್ಲಿ ಅವರು ಎಲ್ಲಾದ್ರು. ಸೊ ಫೈನಲಿ
ಸ್ಟಂಟ್ ಎಲ್ಲ ಮುಗೀತು. ಶೆಕೆ ತಡಿಯಕ್ ಆಗ್ತಾ ಇಲ್ಲ ಗುರು, ಶೆಕೆ ತಡಿಯಕ್ ಆಗ್ತಾ ಇಲ್ಲ. ಇನ್ನೂ ಎಲ್ಲ ಗಾಡಿ ಸೆಟ್ಟಿಂಗ್ ಮಾಡ್ತಿದ್ದಾರೆ, ಎಲ್ಲ ಟ್ರಕ್ಕಿಗೆ ಲೋಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಸೊ ನಾವು ಹೊರಟ್ವಿ. ಒಂದ್ಸಲಿ ಹೋಗ್ಬಿಟ್ಟು ಕಾರ್ ಒಳಗಡೆ ಕೂತ್ರೆ ಸಾಕು ಅಂತ ಆಗೋಗಿದೆ ನನಗಂತೂ. ಆಗ್ತಾ ಇಲ್ಲ ಗುರು, ಶೆಕೆ ಎಲ್ಲ ಆಗ್ತಾ ಇಲ್ಲ. ಸೊ ಗಾಯ್ಸ್ ಫೈನಲಿ ನಾವು ಹೊರಟ್ವಿ ಅಲ್ಲಿಂದ. ಆ್ಯಂಡ್ ಚಾರ್ಜ್ ಬೇರೆ ಇಲ್ಲ, ಬರೀ 2% ಚಾರ್ಜ್ ಇರೋದು. ಸೊ ಚಾರ್ಜು ಇಟ್ಟಾದ್ಮೇಲೆ ನಾನು ಮಾತಾಡ್ತೀನಿ ಮತ್ತೆ, ಸ್ವಲ್ಪ ಚಾರ್ಜ್ ಆಗಲಿ. ಇಟ್ಸ್ ಟೂ ರಿಸ್ಕಿ. ಓಕೆ ಮಲ್ಲಿ ಜಿಯಾನ್ ಬರ್ಪೆ ಅಲ್ಲಿ ಜಿಯಾನ್, ನಾನು ಕುತ್ಕೊಂಡೇ ಹೋಗ್ತೀನಿ, ಪರವಾಗಿಲ್ಲ. ಹಿಂಗೆ 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 ಕಾಲಿಟ್ಕೊಂಡು ಹೋಗೋದು ಜಾರ್ಕೊಂಡು ಹೋಯ್ತು. ಚೆನ್ನಾಗಿ ಗಾಳಿ ಇದೆ, ಅದಕ್ಕೋಸ್ಕರ ಏನೋ ಅಷ್ಟೊಂದು ಶೆಕೆ ಆಗ್ತಾ ಇಲ್ಲ ನನಗೆ. ಪರವಾಗಿಲ್ಲ ನೋಡಿ, ನಾವು ಇಲ್ಲ ಅಲ್ಲಿದ್ವಿ, ನಾವು ಅಲ್ಲಿಂದ ಇಳ್ಕೊಂಡು ನಮಗೆ ಎಷ್ಟೊಂದು ಹುಚ್ಚಂದ್ರೆ ಮತ್ತೆ ಇಲ್ಲಿಂದ ಹತ್ಕೊಂಡು ಬಂದಿದ್ದೀವಿ ನಾವು. ಹತ್ಕೊಂಡು ಬರ್ತಾ ಇದಾರೆ. ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ. ಸೊ ಫೈನಲಿ ಮ್ಯಾಗಿ ತಿನ್ನಕ್ಕೆ ಬಂದ್ವಿ. ಹಸಿವಾಗ್ತಾ ಇತ್ತು, ಸಂಜೆ ಹೊತ್ತು. ಡೈರೆಕ್ಟಾಗಿ ಬೀಚಿಂದ ಬಂದ್ಬಿಟ್ಟು ಮ್ಯಾಗಿ ತಿಂತಾ ಇದ್ದೀವಿ. ಹೆಂಗಿದೆ ರಾಬಿನ್? ಹೆಂಗಿದೆ ಮ್ಯಾಗಿ? ಪರವಾಗಿಲ್ಲ, ಸ್ವಲ್ಪ ಬಿಸಿ ಬಿಸಿ ಇದೆಯಾ? ಅದು ಇದರಲ್ಲಿ ಕೋಲ್ಡ್ ಅಲ್ಲಿ ಮಾಡಿದಲ್ಲ, ಕೋಲ್ಡ್ ನೀರಲ್ಲಿ, ಹಾಗೆ ಬಿಸಿ ಹಂಗೆ. ಇವಾಗ ಸಂಜೆ ಆಯ್ತು ಗೈಸ್. ಇವಾಗ ಹೊರಡ್ತಾ ಇದೀವಿ ನಾವು. ಬೀಚಿಂದ ಹೊರಟು ಮಂಗಳೂರು ಸೈಡ್ ಹೋಗ್ತಾ ಇದೀವಿ. ಸೊ ಗೈಸ್, ಅನ್ಎಕ್ಸ್ಪೆಕ್ಟೆಡ್ಲಿ ಲೈಕ್ ಇವತ್ತು ಬಂದ್ಬಿಟ್ಟು ನಮ್ಮದು ರಂಜನನ್ ಬರ್ಡೇ. ಸೊ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಜೊತೆಲ್ಲ ಇದ್ದಾರೆ, ಬಟ್ ಆಲ್ಸೋ ಅವ್ರು ಬೈಕಲ್ಲಿದ್ದಾರೆ. ಸೊ ಕೇಕ್ ಎಲ್ಲ ತಗೊಂಡು ಸರ್ಪ್ರೈಸ್ ಕೊಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ. ಫೈನಲಿ ಈ ಕೇಕ್ ಎಲ್ಲ ತಗೊಂಡು ನಾವೆಲ್ಲ ರೆಡಿಯಾಗಿದ್ದೀವಿ. ರಂಜನ್ನ ಇನ್ನೂ ಬರ್ತಾ ಇದ್ದಾರೆ ಅಷ್ಟೇ. ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ರೆಡಿಯಾಗಿದ್ದೀವಿ ನಾವು. ಲೊಕೇಶನ್ ಬಂದ್ಬಿಟ್ಟು ಕದ್ರಿ ಪಾರ್ಕಲ್ಲಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಕ್ರಾಕ್ಸ್ ಅಂದರೆ ಪೊಲೀಸ್ ಅವರೆಲ್ಲ ತುಂಬ ಕಾಟ ಕೊಡ್ತಾರೆ. ಬಟ್ ಆಲ್ಸೋ ಕೇಕ್ ತಗೊಂಡು ನಾವು ರೆಡಿಯಾಗಿದ್ದೀವಿ. ಸೊ ಫೈನಲಿ 12 o'clock ಆಗ್ತಾ ಬಂತು. ನಮ್ಮ ರಂಜನ್ನ ಕೂಡ ಇಲ್ಲಿ ನಾಚಿಕೆ ಆಗ್ತಾ ಇದೆಯಾ? ಡ್ರೆಸ್ ಬಿಡಿ ಬ್ರೋ, ಅದೆಲ್ಲ ಪರವಾಗಿಲ್ಲ ಡ್ರೆಸ್ಸು. ಹ್ಯಾಪಿ ಬರ್ಡೇ ಸಾಂಗ್ಸ್, ಹ್ಯಾಪಿ ಬರ್ಡೇ ಸಾಂಗ್, ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಸಿಸ್ಟರ್, ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. Come on bro. So ready, Joel. Thank you. ಹ್ಯಾಪಿ ಬರ್ಡೇ. ಕೇಕ್ ಇವ್ರೊಬ್ರೆ ತಿನ್ಕೊಂಡ್ರು. ನಾನು ತಿನ್ನಲೇ ಇಲ್ಲ. ತಿನ್ಸಿ ಅವರಿಗೆ. ಅಲ್ಲೊಂದು ಎದುರೊಂದು ಕ್ಯಾಮರಾ ಅವನೊಂದು ಬಿತ್ತಿದೆ. ರೆಡಿ ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಬ್ರೋ. ಥ್ಯಾಂಕ್ ಯು ಸಿಸ್ಟರ್. ಅಬ್ಬಾ ಅವು ಪಾಳಡ. ಓ ಪೋಪೋ. Happy birthday to you. ನಾ ಕಟ್ಟೆ. Happy birthday bro.
ಥ್ಯಾಂಕ್ ಯು ಬ್ರೋ. ನಮ್ಮ ಬರ್ಡೇ ಬಾಯ್ ಫುಲ್ ಖುಷಿಯಾಗಿದ್ದಾರೆ ಬ್ರೋ. ಒಂದು ಅನ್ಎಕ್ಸೆಪ್ಟೆಡ್ ಯಾ ಸೀರಿಯಸ್ಲಿ ಅದಂತ ಹೇಳ್ಬೋದು. ಸೊ ಹೆಂಗಾಯ್ತು ನಿಮ್ಗೆ ಸರ್ಪ್ರೈಸ್ ಪಾರ್ಟಿ ಕೊಟ್ಟಿದ್ದು? ನನ್ನ ತಂಗಿ ಈ ತರ ಮಾಡವಳೆ ನನ್ಗೆ, ಅದು ಕೂಡ ಸ್ಕ್ಯಾಮ್ ಮಾಡಿ ಅದು ಸಹ ಒಂದು ವಿಡಿಯೋ ಮಾಡ್ತೇನೆ ಅಂತ ಮುಖಕ್ಕೆಲ್ಲ ಹಚ್ಬಿಟ್ಟ. ಇವಾಗ ನಮ್ಮ ಮಾವನವರಲ್ಲೇ ನಿಂತವ್ರೆ ಪೊಲೀಸ್ ಅವರು. ತೊಂದ್ರೆ ಅವ್ರಿಗೆ 2 ಪೀಸ್ ಕೇಕ್ ಕೊಡುವ ತೊಂದ್ರೆ. ಎಲ್ಲಿದೆ ಕೇಕು? ಸೊ ಫೈನಲಿ ಗೈಸ್ ಮನೆಗೆ ಹೋಗ್ತಾ ಇದ್ದೀನಿ ನಾನು. 2:10 ಆಗಿದೆ ಟೈಮ್. ನಮ್ಮಮ್ಮ ಅಂತೂ ಸೀರಿಯಸ್ಲಿ ಬೈಕರಿ ಬ್ಲಾಗ್ ನೋಡಿದ್ರೆ ಬ್ಲಾಗ್ ಅಲ್ಲ ಬೆಳಿಗ್ಗೆ ಹೊರಟುವಾಗಲೇ ಹೇಳಿದ್ದಾರೆ ರಾತ್ರಿ ಬರ್ಬೇಡ ಅಂತ. ಸೊ ಯಾವ ಧೈರ್ಯ ಅಂತ ಗೊತ್ತಿಲ್ಲ. ದಿಸ್ ಇಸ್ ನಾಟ್ ಅ ಫಸ್ಟ್ ಟೈಮ್ ಲೈಕ್ ಕೊಚ್ಚಿ ರೈಡ್ ಆಗಿರಲಿ ಅವರು ಇಲ್ಲೇ ಹೋಗಲಿ ಮನೆಗೆ ಹೋಗೋದಂತೂ ನಮಗೆ ಖುಷಿನೇ. ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಎಲ್ಲರೂ ಮಲಗಿದ್ದಾರೆ. ಟೈಮ್ ಬಂದುಬಿಟ್ಟು 2:30 ಆಗೋಯಿತು. ಸೊ ಎಲ್ಲರೂ ಮಲಗಿದ್ದಾರೆ. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್, ಗುಡ್ ನೈಟ್.